ಕರ್ನಾಟಕ ಪೊಲೀಸ್ ದೇಶದಲ್ಲೇ ಬೆಸ್ಟ್. ಪೊಲೀಸರಿಗೆ ಹೊಸ ಟೋಪಿ ನೀಡಿ ಗೃಹ ಸಚಿವರು ಕೊಟ್ಟಂತಹ ಹೇಳಿಕೆ. ನ್ಯೂಸ್ 18 ರೈಸಿಂಗ್ ಕರ್ನಾಟಕದ ಕಾರ್ಯಕ್ರಮದ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಪರಮೇಶ್ವರ್ ಪ್ರಸ್ತಾಪ ಮಾಡಿದ್ದಾರೆ. ನಿನ್ನೆ ನಾನು ಮಾಧ್ಯಮದ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಸುರಕ್ಷಿತ ಕರ್ನಾಟಕ ಈ ಟೈಟಲ್ ನಡಿ ಸಂವಾದವನ್ನ ನಡೆಸಿದ್ರು. ಕರ್ನಾಟಕ ಶಾಂತಿ ರಾಜ್ಯ ಅಂತಾನು ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ದಿವಸ ಒಂದು ಮಾಧ್ಯಮದ ಇಂಟರ್ವ್ಯೂಗೆ ನಾನು ಹೋಗಿದ್ದೆ, ಮುಖ್ಯಮಂತ್ರಿಗಳು ಕೂಡ ಹೋಗಿದ್ದರು. ಸುರಕ್ಷಿತ ಕರ್ನಾಟಕ ಅನ್ನುವಂಥ ಟೈಟಲ್ ಅನ್ನು ಕೊಟ್ಟಿದ್ರು ಅವರು. ಕರ್ನಾಟಕ ಇವತ್ತು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ, ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಅಹಿತಕರವಾದ ಘಟನೆಗಳನ್ನು ಗಮನಿಸಿದ್ರೆ, ಕಾನೂನು ಸುವ್ಯವಸ್ಥೆಯನ್ನು ಗಮನಿಸಿದ್ರೆ, ಕರ್ನಾಟಕದಲ್ಲಿ ಬಹಳ ಹೆಚ್ಚಿನ ಅಂಶ ಶಾಂತಿಯಿಂದ ಕರ್ನಾಟಕ ಇದೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಕಳೆದ 2 ವರ್ಷದಿಂದ ನಮ್ಮ ಸರ್ಕಾರ 2.5 ವರ್ಷದಿಂದ ಯಾವುದೇ ರೀತಿಯ ಕೋಮು ಗಲಭೆಗಳಾಗಲಿ, ಯಾವುದೇ ರೀತಿಯ ಅಹಿತಕರವಾದ ಘಟನೆಗಳಾಗಲಿ ನಡೆಯೋದಕ್ಕೆ ಸಾಧ್ಯ ಆಗಿಲ್ಲ. 1-2 ಘಟನೆಗಳು ನಡೆದಿರ್ಬೋದು, ಆದರೆ ಹೆಚ್ಚಿನ ಅಂಶ ಯಾವುದೇ ಅಹಿತಕರವಾದ ಘಟನೆಗಳು, ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುವಂಥ ಘಟನೆಗಳು ನಡೆಯೋದಕ್ಕೆ ಆಗಿಲ್ಲ. ಅದಕ್ಕೆ ಮುಖ್ಯ ಕಾರಣ ತಾವುಗಳು ಪೊಲೀಸ್ ಇಲಾಖೆಯ ಸಿಬ್ಬಂದಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಬಿಜೆಪಿ ವೋಟ್ ಚೋರ್ ಮಾಡಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದೆ. ಎಲೆಕ್ಷನ್ ಕಮಿಷನರ್ ರಾಜಕೀಯ ಪುಡಾರಿ ತರ ಮಾತಾಡ್ತಾರೆ. ವರುಣಾದ ತಗಡೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆ. ಎಲೆಕ್ಷನ್ ಕಮಿಷನರ್ ಇಲ್ಲಿ ರಾಜಕೀಯ ಪುಡಾರಿ ತರ ಮಾತಾಡ್ತಾರೆ. ಬಿಜೆಪಿ ಹಿಂದೆ ಕೂಡ ಈಗ ಅಧಿಕಾರದಲ್ಲಿ ಇರೋದು ಕೂಡ ವೋಟ್ ಚೋರಿ ಮಾಡಿ, ಹಾಗಾಗಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದೆ ಅನ್ನುವ ವಿಚಾರವನ್ನ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. 400 ಸೀಟ್ ಗೆಲ್ತೇವೆ ಅಂತ ಹೇಳ್ತಾ ಇದ್ರು, ಆದ್ರೆ ಗೆದ್ದಿದ್ದು ಬರೀ 240 ಕ್ಷೇತ್ರ. ವೋಟ್ ಚೋರಿ ಆಗದೆ ಇದ್ದಿದ್ರೆ ನಾವೇ ಅಧಿಕಾರಕ್ಕೆ ಬರ್ತಾ ಇದ್ವಿ. ವೋಟ್ ಚೋರಿ ಸಹಿ ಸಂಗ್ರಹದ ವೇಳೆ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆ ಇದು. ಪ್ರಮುಖವಾಗಿ ಚುನಾವಣಾ ಆಯುಕ್ತರು ರಾಜಕೀಯ ಪುಡಾರಿ ತರ ಮಾತಾಡ್ತಾರೆ ಅಂತ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ಇವರಿದಾರಲ್ಲ, ಅಧಿಕಾರಕ್ಕೋಸ್ಕರ ಯಾವ ನೀಚ ಮಟ್ಟಕ್ಕೆ ಗೆದ್ದರು ಉಳಿತಾರೆ. ಅವ್ರು 400ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗೆಲ್ತೀವಿ ಅಂತ ಬೀಗ್ತಾ ಇದ್ರು, ಆದ್ರೆ ಅವ್ರು ಬಂದಿದ್ದೆಷ್ಟು ಬರೀ 240 ಸೀಟ್ಗಳು. ಇಷ್ಟೆಲ್ಲ ವೋಟ್ ಚೋರಿ ಮಾಡಿದ್ರು ಕೂಡ ಅವ್ರಿಗೆ ಬಂದಿದೆ 240 ಸೀಟ್. ಇಷ್ಟೆಲ್ಲ ಮತಕಳು ಆಗ್ತಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪಾಪ ಸಾಕ್ಷಿಗಳನ್ನು ಕೊಟ್ಟರು ಕೂಡ ಇವತ್ತು ಎಲೆಕ್ಷನ್ ಕಮಿಷನ್ ಅದನ್ನ ಪರಿಗಣನೆಗೆ ತಗೊಳ್ತಿಲ್ಲ. ರಾಷ್ಟ್ರೀಯ ಚುನಾವಣಾ ಕಮಿಷನರ್ ಏನಿದ್ದಾರೆ, ಆಯುಕ್ತರಿದ್ದಾರೆ, ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ. ಇವತ್ತು ನಮ್ಮ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಇಷ್ಟೆಲ್ಲ ಗುರುತರವಾದಂತಹ ಆರೋಪ ಮಾಡಿದ್ರು ಕೂಡ, ಗಂಭೀರವಾದಂತಹ ಆರೋಪ ಮಾಡಿದ್ರು ಕೂಡ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಆರೋಪ ಮಾಡಿರೋರ ಮೇಲೆನೆ ಇವರು ದಾಳಿ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರಿದಾರಲ್ಲ, ಅಧಿಕಾರಕ್ಕೋಸ್ಕರ ಯಾವ ನೀಚ ಮಟ್ಟಕ್ಕೆ ಗೆದ್ದರು ಉಳಿತಾರೆ. ಅವ್ರು 400ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗೆಲ್ತೀವಿ ಅಂತ ಬೀಗ್ತಾ ಇದ್ರು, ಆದ್ರೆ ಅವ್ರಿಗೆ ಬಂದಿದ್ದೆಷ್ಟು ಬರೀ 240 ಸೀಟ್ಗಳು. ಇಷ್ಟೆಲ್ಲ ವೋಟ್ ಚೋರಿ ಮಾಡಿದ್ರು ಕೂಡ ಅವ್ರಿಗೆ ಬಂದಿದೆ 240 ಸೀಟ್. ಇಷ್ಟೆಲ್ಲ ಮತಕಳು ಆಗ್ತಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪಾಪ ಸಾಕ್ಷಿಗಳನ್ನು ಕೊಟ್ಟರು ಕೂಡ ಇವತ್ತು ಎಲೆಕ್ಷನ್ ಕಮಿಷನ್ ಅದನ್ನ ಪರಿಗಣನೆಗೆ ತಗೊಳ್ತಿಲ್ಲ. ರಾಷ್ಟ್ರೀಯ ಚುನಾವಣಾ ಕಮಿಷನರ್ ಏನಿದ್ದಾರೆ, ಆಯುಕ್ತರಿದ್ದಾರೆ, ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ. ಇವತ್ತು ನಮ್ಮ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಇಷ್ಟೆಲ್ಲ ಗುರುತರವಾದಂತಹ ಆರೋಪ ಮಾಡಿದ್ರು ಕೂಡ, ಗಂಭೀರವಾದಂತಹ ಆರೋಪ ಮಾಡಿದ್ರು ಕೂಡ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಆರೋಪ ಮಾಡಿರೋರ ಮೇಲೆನೆ ಇವರು ದಾಳಿ ಮಾಡ್ತಾರೆ.